ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ವೈಶಾಖ ಮಾಸದ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. Co-powered by ಲಲಿತಾ ಜ್ಯುವೆಲ್ಲರಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಲವಣ ತೈಲಂ. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬಾಗಲೂರು ಬಳಿ ಇರುವಂತಹ ಮಿಟ್ಟಿಗಾನಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ದಿವ್ಯ ಸಾನ್ನಿಧ್ಯಕ್ಕೆ ತೆರಳಿದ್ರು. ಅಲ್ಲಿ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಪ್ರಥಮವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಬಹಳ ಆತ್ಮೀಯವಾಗಿ ಈ ಒಂದು ವಿಶೇಷ ಮಹೋತ್ಸವಕ್ಕೆ ಸ್ವಾಗತಿಸಲಾಯಿತು. ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ, ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಿಂದೆ ಶಿಲ್ಪಿಗಳ ಕೆತ್ತನೆ ವಿಗ್ರಹಗಳು ಒಂದಷ್ಟು ಕಾಲ ಹಿಂದೆ ಶಿಲ್ಪಿಗಳು ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹಗಳನ್ನು ನಾವು ನೋಡಿದ್ದೇವೆ. ಭಗವಂತ ಅಂತ ನಂಬಿ ಬಂದಿರತಕ್ಕಂಥದ್ದು, ಭಗವಂತನ ಒಂದು ಮೂಲ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಒಂದು ಸುಂದರವಾದ ಶಿಲೆಯನ್ನಿಟ್ಟು ಅಲ್ಲೇ ಭಗವಂತ ನೆಲೆಸಿದ್ದಾನೆ ಅಂತಕ್ಕಂಥ ಆ ನಂಬಿಕೆಯಿಂದ ಪೂಜೆ ಮಾಡ್ತಕ್ಕಂಥದ್ದು ಮತ್ತೊಂದು. ಹಾಗೆ ಒಂದಷ್ಟು ಕಾಲ ಉದ್ಭವ ಮೂರ್ತಿಗಳಂತಲೂ ಇರತಕ್ಕಂಥದ್ದಿದೆ. ಹಾಗೆ ಇಲ್ಲಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಇವತ್ತು ಪ್ರತಿಷ್ಠಾಪನಾಗೊಂಡಿರ್ತಕ್ಕಂತಹ ಮೂರ್ತಿ ಒಂದಾದರೆ,
ಸಾಕಷ್ಟು ಶಕ್ತಿಯನ್ನು ಒಳಗೊಂಡು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಅಂದಿನ ಪುಟ್ಟ ಆಲಯ ಇವತ್ತು ಬೃಹತ್ ಮಟ್ಟದ ಆಲಯ. ಈ ಬೃಹತ್ ಮಟ್ಟದ ಆಲಯ ಇಲ್ಲಾಗಬೇಕಾದ್ರೆ ಸ್ವಾಮಿಯ ಮೂಲ ಸಾನ್ನಿಧ್ಯವನ್ನು ನಾವು ನೋಡ್ತಾ ಇದ್ದೀವಿ. ಸ್ವಾಮಿಯ ಮೂಲ ಸಾನ್ನಿಧ್ಯ ಗರ್ಭಗುಡಿಯಲ್ಲಿ ಕಂಬದ ಆಕಾರವಾಗಿರ್ತಕ್ಕಂಥದ್ದು, ಕಂಬದ ನರಸಿಂಹ ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಕಂಬದ ನರಸಿಂಹನೇ ಮೂಲ ಸಾನ್ನಿಧ್ಯದ ದೇವರು. ಹಾಗಾಗಿ ಪ್ರತಿ ಕಾಲಗಳಲ್ಲೂ ಸಹಿತ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಉದಯೋನ್ಮುಖನಾಗ್ತಕ್ಕಂಥದ್ದು ರಾಕ್ಷಸತ್ವವನ್ನು ಹೊಡೆದೋಡಿಸ್ಲಿಕ್ಕಾಗಿ, ನಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು ಹೊಡೆದೋಡಿಸ್ಲಿಕ್ಕಾಗಿ ಭಗವಂತನ ಸೃಷ್ಟಿ ನಡೀತಾನೇ ಇದೆ. ಹಾಗೆ ಲಕ್ಷ್ಮೀ ನರಸಿಂಹನ ಪವಾಡ ಅಷ್ಟಿಷ್ಟಲ್ಲ, ಸಾಕಷ್ಟು ಇರ್ತಕ್ಕಂಥದ್ದು. ಇದೆಲ್ಲವೂ ಸುಪ್ತವಾಗಿರ್ತಕ್ಕಂಥ ಸುತ್ತ ಒಂದು ದಂಡಕಾರಣ್ಯ ಅಂತಲೇ ಹೇಳ್ಬೋದು. ಅದಕ್ಕೆಂದರೆ ಅರಣ್ಯ ಪ್ರದೇಶವಿದ್ದಾಗೆ ಇದೆ. ಇಂತಹದ್ದರ ಮಧ್ಯದಲ್ಲಿ ನರಸಿಂಹ ಇಲ್ಲಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂತಹ ಕಾಲ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಇವತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಬೃಹತ್ ಮಟ್ಟದ ಕಲ್ಲಿನ ಗೋಡೆಯನ್ನು ಕಟ್ಟಿ ಒಂದು ಬೃಹತ್ ಮಟ್ಟದ ಆಲಯವನ್ನು ಮಾಡಿ, ಗರ್ಭಗುಡಿಯನ್ನು ಮಾಡಿ, ಅಲ್ಲಿ ಸುಂದರವಾದಂತಹ ಮೂರ್ತಿಯನ್ನು ಮಾಡಿ, ಆಗಮ ಶಾಸ್ತ್ರ ಪ್ರಕಾರ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಾಕಷ್ಟು ಜನ ಋತ್ವಿಜರನ್ನು ಒಳಗೊಂಡು ವೇದ ಮಂತ್ರಗಳಿಂದ ಆಗಮಶಾಸ್ತ್ರ ಪ್ರಕಾರ ಪಾಂಚರಾತ್ರ ಆಗಮದಲ್ಲಿ ದೇವರನ್ನ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿಂದ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿನಿತ್ಯ ಲಕ್ಷ್ಮೀ ನರಸಿಂಹರ ಅನುಗ್ರಹದಂತೆ ಸ್ವಾಮಿಯನ್ನು ನಿತ್ಯ ಅಲಂಕಾರ ಮಾಡಿ ಭಗವಂತನ ದರ್ಶನಕ್ಕಾಗಿ, ಅಂದರೆ ಬರ್ತಕ್ಕಂಥ ಭಕ್ತರ ದರ್ಶನಕ್ಕಾಗಿ ಅಣಿ ಮಾಡಿಕೊಡ್ತಕ್ಕಂಥದ್ದು ಒಂದು ವಿಶೇಷ. ಹಾಗೆ ನೂತನವಾದಂತಹ ಈ ಕಲ್ಲಿನ ಕಟ್ಟಡ, ಹಿಂದೆ ಇಂತಹದೊಂದು ಕಟ್ಟಡ ಕಟ್ಟೋದು ರಾಜರ ಕೈಯಲ್ಲಿ ಮಾತ್ರ ಸಾಧ್ಯ. ಇವತ್ತು ಬಹಳ ಕಷ್ಟವೇ. ಅಂತಹದ್ರಲ್ಲಿ ಎಲ್ಲ ಭಕ್ತರನ್ನು ಒಳಗೊಂಡು ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾನ್ನಿಧ್ಯವನ್ನು, ಗರ್ಭಗುಡಿಯನ್ನು ಹಾಗೂ ಹೊರಮಂಟಪವನ್ನು, ನಾಟ್ಯರಂಗವನ್ನು ವಿಶೇಷವಾದಂಥ ರೀತಿ ಕೆತ್ತನೆ ಮಾಡಿ ವಿಗ್ರಹವನ್ನು ಮತ್ತು ದೇವಾಲಯದ ಕಟ್ಟಡ ಮತ್ತು ವಿಮಾನ ಗೋಪುರವನ್ನು ಸಹಿತ ಮಾಡಿದ್ದಾರೆ. ಆ ವಿಮಾನ ಗೋಪುರದ ಕುಂಭಾಭಿಷೇಕದ ಶುಭ ಮುಹೂರ್ತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನ. ಈ ಪ್ರತಿಷ್ಠಾಪನಾ ಕ್ರಮ ಇವತ್ತು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಹಾಗೆ ಕುಂಭಾಭಿಷೇಕವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಬರೋಣ. ಬಾಗಲೂರು ಬಿಟ್ಟಿಗಾನಹಳ್ಳಿಯಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನೆರವೇರಿಸಲಾದಂತಹ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹಕ್ಕೆ ವಿಶೇಷವಾದಂತಹ ಪೂಜಾರಾಧನೆಯನ್ನ ಸಲ್ಲಿಸಿದ್ದಾರೆ. ಪೂಜಾ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ತಾವೀಗ ನೋಡ್ತಿರ್ತಕ್ಕಂಥದ್ದು ಸ್ವಾಮಿಯ ಮೂಲ ಸಾನ್ನಿಧ್ಯ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತ್ಯಕ್ಷ ಕಾಣತಕ್ಕಂಥ ನಾಗನ್ನು, ಹಾಗೆ ವಾನರ ಸೈನ್ಯ ಕೋತಿಗಳನ್ನು, ಹಾಗೆ ಗಜ ಆನೆಯನ್ನು ಸಹಿತ ನಾವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತೀವಿ. ಆನೆ ಅಂದರೆ ಗಣಪತಿ ಅಂತ ಹೇಳ್ತೀವಿ. ಹಾಗೆ ವಾನರ ಸೈನ್ಯ ಅಂದರೆ ಹನುಮ ಅಂತ ಹೇಳ್ತೀವಿ. ಹಾಗೆ ನಾಗದೇವರನ್ನ ಕಂಡಾಗ ಶ್ರೀ ಸುಬ್ರಹ್ಮಣ್ಯೇಶ್ವರ ಅಂತ ಹೇಳ್ತೀವಿ. ಹಾಗೆ ನಾಗ ವಾಸ ಮಾಡ್ತಕ್ಕಂಥ ಸ್ಥಳ ಈ ಒಂದು ಹುತ್ತದಲ್ಲೇ ಲಕ್ಷ್ಮೀ ನರಸಿಂಹ ಇರ್ತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರನಿಗೂ ಲಕ್ಷ್ಮೀ ನರಸಿಂಹನಿಗೂ ಒಂದು ವಿಶೇಷವಾದಂಥ ಅವಿನಾಭಾವ ಇದೆ. ಘಾಟಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ವಾಮಿ ಮುಂಭಾಗದಲ್ಲಿ ನಾಗದೇವರು ಅಂದರೆ ಸುಬ್ರಹ್ಮಣ್ಯೇಶ್ವರ ಕಂಡರೂ ಹಿಂದೆ ಲಕ್ಷ್ಮೀ ನರಸಿಂಹ ಇದ್ದಾನೆ. ಹಾಗೆ ಕದ್ರಿಯಲ್ಲೂ ಅಷ್ಟೇ ಅದೇ ಪ್ರಕಾರ ಇರ್ತಕ್ಕಂಥದ್ದು. ಅಂದರೆ ಕದ್ರಿ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲೂ ನಾಗದೇವರಿಗೆ ವಿಶೇಷವಾದ ಆರಾಧನೆ ಇದೆ. ಇನ್ನು ಕುಕ್ಕೆ ಕ್ಷೇತ್ರ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೂ ಅಲ್ಲಿ ನಾಗಕ್ಷೇತ್ರ ಇದೆ, ಸುಬ್ರಹ್ಮಣ್ಯ ಕ್ಷೇತ್ರ ಇದೆ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಿ ಹುತ್ತಾ ಇದ್ದು ಅಲ್ಲಿ ನಾಗನ ಸಂಚಾರ ಇರುತ್ತೋ ಅದೊಂದು ವಿಶೇಷವೇ ಸರಿ. ಏನೇ ಆದರೂ ಈ ಸಾನ್ನಿಧ್ಯದಲ್ಲಿ ನಿಂತು ಇಲ್ಲಿ ಸಾಕಷ್ಟು ಮಾತಾಡೋದು ಒಂಥರ ಅಂಜಿಕೆನೇ, ಭಯನೇ. ಯಾಕೆಂದರೆ ನಾಗರನ್ನ ಕಂಡ್ರೆ ಯಾರಿಗೂ ಭಯ ಇಲ್ಲ, ಎಲ್ಲರಿಗೂ ಭಯನೇ. ಆದರೆ ಶ್ರದ್ಧೆ ಬೇಕು, ಭಕ್ತಿ ಬೇಕು. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದಾಗ ಭಗವಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ಆಗುತ್ತೆ. ದೇಹದ ಮೇಲಿರ್ತಕ್ಕಂಥ ಚರ್ಮ ಬಾಧೆಗಳಿರಲಿ,
ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಲಿ ಅಥವಾ ಮನುಷ್ಯನ ಕಣ್ಣುಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ರೋಗ ಲಕ್ಷಣಗಳಿದ್ದರೂ ಅಂತಹ ರೋಗಗಳನ್ನು ದೂರ ಮಾಡುವ ಚೈತನ್ಯ ಈ ಹುತ್ತದ ಮಣ್ಣು ಮಹಾಮೃತ್ತಿಗೆಗಿದೆ. ಚರ್ಮಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರಿಗೂ ಸಹಿತ ಈ ಮಹಾಮೃತ್ತಿಗೆ ಪ್ರಸಾದದಿಂದ ಅವರಿರ್ತಕ್ಕಂಥ ರೋಗ ಲಕ್ಷಣಗಳನ್ನು ದೂರ ಮಾಡ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಒಟ್ಟಾರೆ ಹೇಳಬೇಕಂದ್ರೆ ಮಾಘ ಪಾಲ್ಗುಣ ಮಾಸದಲ್ಲಿ ಪ್ರತಿಷ್ಠಾಪನಾಗೊಂಡಂತಹ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯ, ಅದರಲ್ಲೂ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಕ್ಷೇತ್ರವೇನೇನೋ ದರ್ಶನ ಮಾಡ್ತಿದ್ದೀರಿ. ಈ ಕ್ಷೇತ್ರದ ಇತಿಹಾಸ ಇನ್ನಷ್ಟು ಇದೆ, ಅದನ್ನು ಮುಂದೆ ತಿಳಿಸ್ತೇನೆ. ಲಕ್ಷ್ಮೀ ನರಸಿಂಹರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಜಾತಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ವ್ಯಕ್ತಿಗಳ ಜಾತಕದಲ್ಲಿ ರಾಹು ದಶೆ ಇರಲಿ ಅಥವಾ ಕೇತು ದಶೆ ಇರಲಿ, ಸಮಸ್ಯೆ ಎಂಬತಕ್ಕಂಥದ್ದು ಗ್ರಹಸ್ಥಿತಿಗಳಲ್ಲಾಗುವಂತಹ ವ್ಯತ್ಯಾಸವನ್ನು ಸರಿಪಡಿಸಬೇಕಾದರೆ ಅದು ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯನೇ. ಜಾತಕದಲ್ಲಿ ರಾಹುಕೇತುಗಳ ದೋಷ ದೂರ ಆಗಬೇಕಾದ್ರೆ ಅಥವಾ ಸರ್ಪದೋಷ, ಆಶ್ಲೇಷ ದೋಷ ಅಥವಾ ಯಾವುದೇ ಒಂದು ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳಾಗಲಿ, ಕುಟುಂಬದಲ್ಲಿ ಬರ್ತಕ್ಕಂಥ ದೋಷಗಳಾಗಲಿ, ವ್ಯಕ್ತಿ ತನ್ನ ಅಭಿವೃದ್ಧಿಗೆ ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ ಅಂದರೆ ಅದಕ್ಕೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇವೆ. ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕೆಂಪು ವರ್ಣದ ವಸ್ತ್ರ ಮತ್ತು ಮಧು ಅಂದರೆ ಜೇನುತುಪ್ಪ. ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ವಾ ರಕ್ತಶ್ಚತ್ರಧ್ವಜರಥಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಟ್ರಂ ಸಭಕ್ತಿ ಪರಿವಾರ ಸಮೇತಂ. ಇತ್ತ ಸೂರ್ಯನಿಗೂ ಪ್ರೀತಿ, ಅತ್ತ ಅಂಗಾರಕನಿಗೂ ಪ್ರೀತಿ. ಆದರೆ ಕೆಂಪು ಸದಾಕಾಲ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ತಾ ಪ್ರತಿಯೊಬ್ಬರ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ
ಅಂತಹ ರಕ್ತವರ್ಣಂ ರಕ್ತಮಾಲ್ಯಾಂಬರದಂ ರಕ್ತಗಂಧಾರುಲೇಪನಂ ಮನುಷ್ಯನ 72,000 ನರನಾಡಿಗಳಿಗೂ ಸಹಿತ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡುವ ಚೈತನ್ಯ ಲಕ್ಷ್ಮೀ ನರಸಿಂಹನಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಸಾಕಷ್ಟು ಜನ ಶತ್ರುಗಳಿದ್ದು ವ್ಯಕ್ತಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಅಡಚಣೆಗಳು ಬರ್ತಿದೆ, ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಸಾಕಷ್ಟು ಆಗ್ತಿದೆ. ದೋಷಗಳಿಂದ ಮುಕ್ತರಾಗಬೇಕು ಎಂಬತಕ್ಕಂಥ ಮನಸ್ಥಿತಿ ನಿಮಗಿದ್ರೆ ಆಗ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಜೊತೆಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಪೂಜಾನುಷ್ಠಾನ ಪ್ರತಿ ಮಂಗಳವಾರ ಯಾರು ಮಂಗಳವಾರ ದಿವಸ ತಲೆಗೆ ಸ್ನಾನ ಮಾಡಿ ಸ್ವಾಮಿಗೆ ಪಾರಿಜಾತ ಪುಷ್ಪ ಅಥವಾ ಕೆಂಪು ಪುಷ್ಪಗಳಿಂದ ಕೆಂಪು ಗಂಧದಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ದೇವಾಲಯದಲ್ಲಿ ಒಂದು ಕೆಂಪು ವರ್ಣದ ದಾರವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಅದನ್ನು ನಿಮ್ಮ ಬಲಹಸ್ತದಲ್ಲಿ ಕಟ್ಟಿಕೊಂಡ್ರೆ ಆ ಒಂದು ವಾರ ಸಂಪೂರ್ಣವಾಗಿ ಯಾವ ಶತ್ರುಗಳ ಬಾಧೆ ನಮಗಿರೋದಿಲ್ಲ. ಇದು ಲಕ್ಷ್ಮೀ ನರಸಿಂಹರ ಮೂಲ ಸಾನ್ನಿಧ್ಯಗಳಲ್ಲಿ ಸಿಗ್ತಕ್ಕಂಥ ಮಹಾಪ್ರಸಾದ. ಆದರೆ ಶಾಸ್ತ್ರ, ಧರ್ಮ, ಸಂಸ್ಕೃತಿ ಏನೇ ಆದರೂ ಮಾಡುವಂಥ ಹಾಕುವಂಥ ಪ್ರತಿ ಹೆಜ್ಜೆ ಅದು ಭಗವತ್ ಸಂಕಲ್ಪದಲ್ಲಿರಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅಂದು ಪುಟ್ಟದಾದಂತಹ ಕಂಬದಲ್ಲಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಇಂದು ಬೃಹತ್ ಬೆಟ್ಟದ ಆಲಯದಲ್ಲಿ ಲಕ್ಷ್ಮೀ ನರಸಿಂಹ ವಿರಾಜಮಾನಾಗಿ ಕೂತು ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂಥ ಕಾಲವನ್ನು ನಾವು ದರ್ಶನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮಿಟ್ಟಿಗಾನಹಳ್ಳಿಯಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಸಾಂಪ್ರದಾಯಿಕ ಆಚಾರ ವಿಚಾರಗಳ ಬಗ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರೇನು ಮಾತನಾಡಿದ್ದಾರೆ ನಾವೀಗ ನೋಡೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಮಿಟ್ಟಿಗಾನಹಳ್ಳಿಯಲ್ಲಿರ್ತಕ್ಕಂಥ ಈ ಒಂದು ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದಿದೆ. ಇಲ್ಲಿ ಕ್ಷೇತ್ರ ಬಹಳ ಪುರಾತನವಾಗಿರ್ತಕ್ಕಂಥದ್ದು, ಸುಮಾರು 100-200 ಕಾಲ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು ಬಹಳ ಅರ್ಥಗರ್ಭಿತವಾಗಿ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನವೀಕರಿಸಿ ಬಹಳ ವಿಶೇಷವಾಗಿ ಭಗವಂತ ಉದ್ಭವ ಮೂರ್ತಿ ಅದು ಹಾಗೇ ಇದೆ. ಇಲ್ಲಿ ಬಹಳ ವಿಶೇಷವಾಗಿ ಸ್ಥಾಪನೆಗೊಂಡಿರತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರು ಇಲ್ಲಿ ಭಗವಂತನಿಗೆ 3 ದಿನಗಳ ಕಾಲ ಬಹಳ ವಿಶೇಷವಾಗಿ ಆಗಮ ಪಂಡಿತರು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಪೂಜಾನುಷ್ಠಾನಗಳನ್ನು ನಡೆಸಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕ ಮತ್ತು ಮೇಲೆ ಭಗವಂತನಿಗೆ ಕುಂಭಾಭಿಷೇಕವನ್ನು ನಡೆಸಿದ್ದಾದ ನಂತರ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಮಂಗಳಾರತಿಯನ್ನು ಮಾಡಿದ್ವಿ. ಭಗವಂತನ ಪ್ರಸಾದವನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಈ ಒಂದು ಕ್ಷೇತ್ರ ನಿಜಕ್ಕೂ ಶಕ್ತಿಯುತ ಅಂತಲೇ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ಕಾಡುತ್ತೆ. ಆ ಒಂದು ಭಯ ದೂರ ಆಗಬೇಕು ಅಂದರೆ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ಒಂದು ಕ್ಷಣ ದೃಢ ಮನಸ್ಸಿನ ಸಂಕಲ್ಪದಿಂದ ಒಂದು ಸತಿ ಸಂಪೂರ್ಣವಾಗಿ ಸದೃಢತೆಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಆದಷ್ಟು ಬೇಗ ದೂರ ಆಗ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಅಡೆತಡೆಗಳು ಸಾಕಷ್ಟು. ನಾವು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಯಾರೋ ಒಬ್ಬರು ಬರ್ತಾರೆ, ಏನೋ ಒಂದು ಸಮಸ್ಯೆಯನ್ನು ಮಾಡ್ತಾರೆ. ಆ ಕ್ಷಣವೂ ಕೂಡ ನರಸಿಂಹಸ್ವಾಮಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆದರೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಏನೊಂದು ಸಮಸ್ಯೆ ಮಾಡಬೇಕಾದ್ರೂ ಕೂಡ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಅಸುರತ್ವವನ್ನು ದೂರ ಮಾಡಿ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಆ ಒಂದು ಒಳ್ಳೆಯ ಗುಣವನ್ನು ಭಗವಂತ ಒಂದು ಕ್ಷಣ ನಾಪಿಸಿ ಆ ಒಂದು ಕೆಲಸವನ್ನು ಆ ವ್ಯಕ್ತಿಯ ಕೈಯಲ್ಲಿ ಕಾರ್ಯಸಿದ್ಧಿ ಮಾಡಿಸ್ತಾನೆ ಕೂಡ. ಅಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ದೇವರು ಅಂದರೆ ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ. ಅಂತಹ ಪುರಾಣ ಪ್ರಸಿದ್ಧಿ ಕ್ಷೇತ್ರ ಅಂತ ನಾನು ಈಗಾಗಲೇ ಹೇಳಿದೆ. ಮಿಟ್ಗಾನಹಳ್ಳಿ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಇವತ್ತಿನ ದಿವಸ ನಾನು ಮತ್ತು ನನ್ನ ತಂದೆಯವರು ಬಂದಿರತಕ್ಕಂಥದ್ದು ನಿಜಕ್ಕೂ ನನಗಂತೂ ಪೂರ್ವಜನ್ಮದ ಪುಣ್ಯವೇ ಸರಿ. ಇಲ್ಲಿ ಭಗವಂತನ ದರ್ಶನವನ್ನು ಮಾಡಿದ್ವಿ. ಅದರಲ್ಲೂ ನಾವಿರ್ತಕ್ಕಂಥ ಗ್ರಾಮದಲ್ಲೇ ನಮ್ಮಿರ್ತಕ್ಕಂಥ ಆಶ್ರಮದ ಸುತ್ತಮುತ್ತ ಜಾಗದಲ್ಲೇ ಈ ಒಂದು ಭಗವಂತನ ಸಾನ್ನಿಧ್ಯ ಇದೆ. ಆದಾಗೆಲ್ಲ ನನ್ನ ಮನಸ್ಸಿಗೆ ಬಂದಾಗೆಲ್ಲನೂ ಕೂಡ ನಾನು ಒಂದು ಈ ಕ್ಷೇತ್ರಕ್ಕೆ ಬರ್ತಾನೆ ಇರ್ತೀನಿ. ಇಲ್ಲಿ ಭಗವಂತನ ಕೃಪೆಗೆ ನಾನಂತೂ ಪಾತ್ರರಾಗ್ತೀನಿ. ತಾವೆಲ್ಲರೂ ಕೂಡ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬನ್ನಿ, ಭಗವಂತನನ್ನ ದರ್ಶನವನ್ನು ಮಾಡಿ. ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಪವಾಡಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವಾಲಯ. ಇಲ್ಲಿ ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ತಪ್ಪದೆ ಪಾತ್ರರಾಗಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಆಲಯ ಮತ್ತು ಆಲಯದ ಪ್ರತಿಷ್ಠಾಪನಾ ಕ್ರಮವನ್ನು ಸಹಿತ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಪಾಂಚರಾತ್ರ ಆಗಮ ಪ್ರಕಾರ ಇಲ್ಲಿ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪನೆ ಮಾಡಾಯಿತು. ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂತಹ ಅಲಂಕಾರ, ಸ್ವಾಮಿಯ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಸತತ 3 ದಿನಗಳಿಂದ ವಿಜೃಂಭಣೆಯಾದಂಥ ಕಾರ್ಯಕ್ರಮ ಇವತ್ತು ಈ ಗ್ರಾಮದಲ್ಲಿ ಇಷ್ಟೆಲ್ಲ ನಡೆದಿದೆ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಹಿಂದೆ ಇಂದು ನಡೆದಂತಹ 3 ದಿನಗಳ ಕಾರ್ಯಕ್ರಮ ಇರಲಿ ಅಥವಾ ಇಷ್ಟು ವೈಭವೀಪೂರಿತವಾದಂತಹ ಅಲಂಕಾರವಾಗಲಿ, ಅಷ್ಟೇ ಯಾಕೆ ಕಣ್ಣಿಗೆ ಕಾಣೋದು
ಸವಿತಕ್ಕಂತಹದ್ದು, ಸೇವನೆ ಮಾಡ್ತಕ್ಕಂಥದ್ದು, ಕಣ್ತುಂಬಿಸ್ಕೊಳ್ಳುವಂಥದ್ದು, ಅಥವಾ ಒಂದಷ್ಟು ಮನಸ್ಸಿಗೆ ಆನಂದ ಪಡ್ತಕ್ಕಂಥದ್ದು, ಇದು ನೈಜತೆ ಅಲ್ವಾ? ಇಲ್ಲಿ ಲಕ್ಷ್ಮೀ ನರಸಿಂಹ ನನ್ನ ಬಲಭಾಗದಲ್ಲಿರೋದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ತಾಯಂದರಿಗೆ ನಾನು ಸಂಪೂರ್ಣ ಕಾಣ್ತಾ ಇಲ್ಲ ಅನಿಸುತ್ತೆ. ಆದರೂ ಬೇಡ, ಅಲ್ಲಿ ಸ್ವಾಮಿನೇ ಇರಬೇಕು, ಸ್ವಾಮಿ ಹಿಂದೆ ನಾನಿರಬೇಕು. ಅಂದು ಪ್ರತಿಷ್ಠಾಪನಾ ಕಾಲದಲ್ಲಿ ಇಷ್ಟು ವೈಭವಪೂರಿತ ಇರಲಿಲ್ಲ. ಈ ಥರ ರೇಷ್ಮೆ ಸೀರೆಗಳಿಲ್ಲ, ಇಂತಹ ಆಭರಣಗಳಿಲ್ಲ. ಇವತ್ತು ನಾವು ಸಮಯ ಕೊಡ್ತಿದ್ದೀವಲ್ಲ ನಮ್ಮ ಸೌಂದರ್ಯ ಅಲಂಕಾರಕ್ಕೆ, ಇಷ್ಟು ಸಮಯ ಎಲ್ಲಿತ್ತು? ಜಮೀನಲ್ಲಿ ಕೆಲಸ ಮಾಡೋದು, ಹಿಟ್ಟೋ ಗೊಜ್ಜೋ ಒಂದಿಷ್ಟು ಮಾಡೋದು, ಮನೆ ಮಂದಿ ಎಲ್ಲರೂ ಸುಧಾರಣೆ ಮಾಡೋದು. ನೋಡಪ್ಪ ಅಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂದರೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬರೋದು. ದರ್ಶನಕ್ಕೆ ಬಂದರೂ ಏನೋ ಒಂದು ಕಾಯಿಚೂರೋ ಒಂದಷ್ಟು ಬಾಳೆಹಣ್ಣು ಕೊಡ್ತಿದ್ರು. ಇವತ್ತಿನ ಥರ ಮೃಷ್ಟಾನ್ನ ಅಡುಗೆ ಮಾಡಿಸೋರ ಈ ಅಡುಗೆ ನಾವೆಲ್ಲಿ ಊಟ ಮಾಡ್ಬೋದಾಗಿತ್ತು? ಆಗಿನ ಕಾಲದಲ್ಲಿ ಧರ್ಮ ಇತ್ತ ನೋಡಿ. ಈ ಭಾಗದಲ್ಲಿ ವಯಸ್ಸಾದಂಥವ್ರು 80 ವರ್ಷದ ಅಜ್ಜಿನೂ ಇಲ್ಲಿದ್ದಾರೆ. ಈ ಊರಿಗೆ 80ನೇ ಫೇಮಸ್ ಅಂದರೆ 80 ದಾಟಿದ್ದಾರೆ. ಯಾರನ್ನ ಇದ್ದಾರಾ? 80 ದಾಟಿರೋರು ಈ ಊರಲ್ಲಿ ಇದ್ದಾರೆ. ಇನ್ನೂ ಇರಲಿ, ಅವರು 100 ವಸಂತ ತುಂಬಲಿ. ಅಂಥ ಹಿರಿಯರನ್ನ, 100 ವಸಂತಗಳು ತುಂಬಿರ್ತಕ್ಕಂಥ ಹಿರಿಯರನ್ನ ಜಾತಿ ಮತ ಭೇದ ಪಂಥ ಎಂಬತಕ್ಕಂಥದ್ದು ಇಲ್ಲದಿರ ಅಂತಹವ್ರನ್ನ ಗುರುತಿಸುವಂತಹ, ಗೌರವಿಸುವಂತಹ ಒಂದು ಕಾಯಕ ನಿಮ್ಮೂರಲ್ಲಿ ನಡೀಲಿ. ಅದು ನಾವು ಸಂತೋಷ ಪಡ್ತೀವಿ. ಯಾಕೆಂದರೆ ಅವರ ಜೀವನಾವಧಿ ಇಂತಹ ಎಷ್ಟು ದೇವರ ಪ್ರತಿಷ್ಠಾಪನೆಗಳು ನೋಡಿರ್ತಾರೆ, ಎಷ್ಟು ಪೂಜಾ ಅನುಷ್ಠಾನ ನೋಡಿರ್ತಾರೆ. ಅವರ ಸಾಧನೆ ಏನು, ಅವರ ಫಲ ಏನು? ಮನುಷ್ಯನ ಗುರುತಿಸೋದು, ಮನುಷ್ಯನ ಗೌರವಿಸ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಇವತ್ತು ಭಗವಂತನ ಪ್ರತಿಷ್ಠಾಪನೆ ಮಾಡಿ ಕಣ್ ತುಂಬಿಸ್ಕೊಂಡು ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಸುಂದರವಾಗಿದೆಯಪ್ಪ, ಆ ಸುಂದರವಾದಂಥ ಮೂರ್ತಿ, ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿ, ಆ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಈತನ ನೋಡಿ ಆನಂದ. ಇಷ್ಟು ಬೃಹತ್ ಮಟ್ಟದ ಆಲಯವನ್ನು ಕಟ್ಟಿ, ಆಲಯ ಎಲ್ಲಿ ನಿಂತು ನೋಡಿದ್ರೂ ಸಹಿತ ಆ ಆನಂದ ಇದೆಯಲ್ಲ. ಮಹಾವಿಷ್ಣುವಿನ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಸೌಂದರ್ಯ ಆತಂದು. ಆತನ ಆ ಅಂಗಾಂಗಗಳಾಗಲಿ, ಆತನ ಒಂದು ಅಲಂಕಾರ ಆಗಲಿ, ಆತನಿಗೆ ನಾವು ನಡೆಸುವಂಥ ಪೂಜಾ ವಿಧಾನ ಆಗಲಿ, ಎಲ್ಲವೂ ಸಹಿತ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಂಪೂರ್ಣ ಅವನ ಪಾದದಡಿ ಇಟ್ಟರೆ ಮಾತ್ರ ಆಗ ಭಗವಂತ ಅವನ ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ಅಂದು 200 ವರ್ಷಗಳ ಹಿಂದೆ ಈ ಸುತ್ತಮುತ್ತ ಭಾಗ ದಟ್ಟವಾದಂತಹ ಅರಣ್ಯವೋ ಕಾಡೋ ಇದ್ದಂಗಿತ್ತು. ಈ ಸುತ್ತಮುತ್ತ ಗುಡ್ಡಗಳು ಬೆಟ್ಟಗಳು ಇತ್ತು. ಅದನ್ನು ಕಡಿದು ಅದರಲ್ಲಿ ಜೀವನ ಮಾಡಲಿಕ್ಕಾಗಿ ಈ ಭಾಗಕ್ಕೆ ಒಂದಷ್ಟು ವಲಸೆ ಬಂದಂಥ ಜನ ಕಾಯಕವನ್ನು ಮಾಡ್ತಾ ಮಾಡ್ತಾ ನನಗೊಬ್ಬ ಅಗೋಚರವಾಗಿರೋ ಶಕ್ತಿ ಬೇಕು, ಈ ಭಾಗದಲ್ಲಿ ದೇವರು ಇರಬೇಕು, ಆತನ ಆಶೀರ್ವಾದ ಬೇಕು, ನಮಗಿರ್ತಕ್ಕಂಥ ಭಯಭೀತಿ ದೂರ ಆಗಬೇಕು ಅಂತ ಹೇಳಿ ಅಂದು ಲಕ್ಷ್ಮೀ ನರಸಿಂಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ವಿಗ್ರಹ ರೂಪದಲ್ಲ. ಮನುಷ್ಯ ಯಾವ ರೀತಿ ಬೇಕಾದ್ರೂ ಪೂಜಿಸಬಹುದು. ಯಾರಿರಲ್ಲ ದೇವರು. ನಿಮ್ಮೆಲ್ಲರ ಕಣ್ಗಳಲ್ಲಿ ಇವತ್ತು ಆನಂದ್ ಗುರುಜಿ ಕಾಣ್ತಿದ್ದಾರೆ. ಈ ಜಾಗ ಆನಂದ್ ಗುರುಜಿಗೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಆನಂದ್ ಗುರುಜಿ ಆಗ್ಬೋದು, ನಾಳೆ ಶ್ರೀನಿವಾಸ್ ಗುರುಜಿ ಆಗ್ಬೋದು, ನಾಳೆ ನಿಮ್ಮೂರಿನ ಮಗ ಇನ್ನೊಬ್ಬ ಎದ್ದು ನಿಂತ್ಕೊಳ್ಬೋದು. ಎಲ್ಲಕ್ಕೂ ಮೂಲ ವಿದ್ಯೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಮನೆ ಮಕ್ಕಳನ್ನು ಸಹಿತ ಜ್ಞಾನವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ, ಬುದ್ಧಿವಂತರನ್ನು ಮಾಡಿ, ಸಂಸ್ಕಾರವಂತರನ್ನು ಮಾಡಿ ಅಂತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಮಾತು. ಯಾಕೆಂದರೆ ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳೋ ಮಾತಿಷ್ಟೇ. ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವಂತಹ ಒಂದು ವಿಶೇಷತೆ ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು ನಿಮಗಲ್ದಿರ ಮತ್ತು ಯಾರಿಗೂ ಅಲ್ಲ. ಒಂದು ಮಗುವನ್ನು ಸಂಸ್ಕಾರವಂತನಾಗಿ ಮಾಡುವಂತಹ ಕಾಯಕ ಹೆಣ್ಣು ಮಕ್ಕಳು ನಿಮ್ಮಲ್ಲೇ ಇರೋದು. ಮನೆಗಿರ್ತಕ್ಕಂಥ ಪುರುಷರದ್ದು ಏನು ಕೆಲಸ? ಬೆಳಿಗ್ಗೆ ಎದ್ದು ನೀವು ಟೀನೋ ಕಾಫಿನ ಮಾಡಿಕೊಟ್ರೆ, ಐರನ್ ಮಾಡಿಸಿರೋ ಬಟ್ಟೆ ತಂದು ಮುಂದಿಟ್ಟರೆ, ಬಟ್ಟೆ ಹಾಕ್ಕೊಂಡು ಲಕ್ಷಣವಾಗಿ ಏನೋ ರುಚಿಯಾಗಿ ಅಡುಗೆ ಮಾಡಿಟ್ರೆ, ಅದು ರುಚಿಯಾಗಿ ಅಡುಗೆ ಮಾಡಿಟ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪಕ್ಕದಲ್ಲಿದೆ 180 ಹೋಟ್ಲುಗಳು. ಇವತ್ತು ಕುಟುಂಬಗಳು ದಾರಿ ತಪ್ತಾ ಇದೆ. ಯಾತಕ್ಕೋಸ್ಕರ? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ದಿರೋದಕ್ಕೋಸ್ಕರನೇ ದಾರಿ ತಪ್ಪು ಹೋಗ್ತಾ ಇರೋದು. ನಿಮಗೆ ಜನ್ಮ ಕೊಟ್ಟಂತಹ ನಿಮ್ಮ ಮಾತೃಶ್ರೀ ನಿಮಗೆ ನಳಪಾಕವನ್ನೇ ಮಾಡುವಂತಹ ಕಾಯಕಲ್ಪವನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಏನು ಮಾಡೋದು? ನಮ್ಮ ಇವತ್ತಿನ ಹೆಣ್ಮಕ್ಕಳಿಗೆ ಸ್ವಲ್ಪ ಆಯಾಸ, ಸುಸ್ತು. ಹಿಂದೆ ಸೌದೆ ಒಲೆ ಅಡುಗೆ ಮನೆ. ಇವತ್ತು ಎಷ್ಟು ಜನ ಸೌದೆಯಲ್ಲಿ ಮಾಡ್ತಿದ್ರಿ? ಸೌದೆನೇ ಇಲ್ಲ. ಸೌದೆ ಇರಲಿ, ಅನ್ನ ಗಂಜಿ ಬಸ್ದು ಅನ್ನ ಮಾಡೋರು ಯಾರಿದ್ದೀರಿ? ಗಂಜಿ ಬಸ್ದು ಅನ್ನನೇ ಮಾಡಲ್ಲ. ನಾವು ಇಡೋದೇ ಕುಕ್ಕರಲ್ಲಿ. 2 ಇಡಿ ಅಕ್ಕಿ ಹಾಕಿ 3 ಲೋಟ ನೀರು ಹಾಕಿ ಅಲ್ಲಿ ಆನ್ ಮಾಡಿ ಇಟ್ಟು ಬಂದರೆ ಟಿ ವಿಯಲ್ಲಿ ಒಂದು ಸೀರಿಯಲ್ ನೋಡ್ಕೊಂಡು ತಿರುಗೋದಕ್ಕೆ ಅನ್ನ ಆಗೋಯ್ತು. ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇರೋದು ಬೇರೊಬ್ಬರು ಹೇಳ್ಕೊಟ್ಟ ಮಾತಿಂದ ಅಲ್ಲ, ನಾವೇ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಿರೋದು.
ಅನ್ನ ಗಂಜಿ ಬಸದನ್ನ ಊಟ ಮಾಡಿ ಲಕ್ಷಣ. ಅನ್ನ ಬಿಡಿ, ಈಗಿನ ಇದಕ್ಕೆ ಬಂತು ಹಿಟ್ಟು. ಆ ಹಿಟ್ಟು ತೊಳಸೋ ವಿಧಾನ ಅದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ ಇವಾಗ. ಹೆಣ್ಣು ಮಕ್ಕಳು ನೀವು ನಿಮ್ಮ ಸ್ವಹಸ್ತದಿಂದ ಹಿಟ್ಟನ್ನು ತೊಳಸಿ ಲಕ್ಷಣವಾಗಿ ಅದೇನೋ ಸೊಪ್ಪು ಸಾರು ಗಂಜಿ ಅದೆಲ್ಲ ಇದೆಯಲ್ಲ, ಸೊಪ್ಪು ಸಾರು ಅಲ್ವಾ, ಉಪ್ಸಾರು. ಎಲ್ಲಿ ಹೋಯ್ತು ಉಪ್ಸಾರು, ಎಲ್ಲಿ ಹೋಯ್ತು ಇವೆಲ್ಲ? ನಮ್ಮ ಶಾಸ್ತ್ರಿಗಳೇ, ನಮ್ಮ ಗುರುಗಳಿಗೆ ಹೇಳ್ತಿರ್ತೀನಿ ನಾನು, ನಿಮ್ಮ ಮನೇಲಿ ಯಾವತ್ತಾದ್ರೂ ಒಂದು ಸೊಪ್ಪು ಸಾರು ಮಾಡಿರಿ. ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ಒಂದು ಹೊತ್ತು ಊಟ ಮಾಡಿ ಹೋಗ್ತೀವಿ ಅಂತ. ಯಾಕೆಂದರೆ ಮನೆಯಲ್ಲಿ ಊಟದ ಸಮಯ ನನಗಿಲ್ಲ. ಅಂದು ದೇವಾಲಯ ಪುಟ್ಟದಾದಂತಹ ಆಲಯ, ಅಂದು ಶ್ರೀಮಂತಿಕೆ ಇಲ್ಲ, ಅಲ್ಲಿ ದೈವತ್ವ ಇತ್ತು. ಅಂದು ಒಂದು ಕಲ್ಲನ್ನು ಕೂಡಿಸಿ ಭಗವಂತ ಇಲ್ಲಿದ್ದಾನೆ ಅಂತ ಹೇಳಿ ನಂಬಿ ಅಲ್ಲಿ 2 ಹೂಗಳನ್ನು 2 ಪತ್ರೆಗಳನ್ನು ಹಾಕಿ ಇವತ್ತು ಇಷ್ಟೊಂದು ವೈಭವೀಕೃತವಾದಂಥ ಹೂವಿನ ಅಲಂಕಾರಗಳು ನೋಡ್ತಿದ್ದೀವಿ. ಅವತ್ತು ಎಲ್ಲಿಂದ ಬಂದತ್ತಮ್ಮ ಇಷ್ಟು ಹೂವನೇ ಇಲ್ಲ. ಎಲ್ಲೋ ಕಂಡಂತಹದ್ದು 4 ಹೂಗಳನ್ನು ತಂದು ಅಲ್ಲಿ ದೇವ್ರನ್ನ ಇಟ್ಟು ಭಗವಂತ ಇಲ್ಲಿದ್ದಾನೆ ಅಂಥೇಳಿ ಆ ಜಾಗದಲ್ಲಿ ಎಲ್ಲಿ ಹೂ ಇಟ್ಟರೋ ಅಲ್ಲಿ ದೇವರಿದ್ದಾನೆ. ಅದ್ರ ಪಕ್ಕದಲ್ಲೂ ಅದೇ ಬಂಡೆ ಇರೋದು. ಇಡೀ ದೇವಾಲಯ ಕಲ್ಲು ಕಟ್ಟಡ ಇದೆ. ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಮೆಟ್ಲು ಹಾಕಿದಿರಲ್ಲ, ಅದೂ ಕಲ್ಲೇ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಧ್ವಜಸ್ತಂಭ, ಅದೂ ಕಲ್ಲೇ. ಅಲ್ಲಿಂದ ಒಳಗಡೆ ಗರ್ಭಗುಡಿಯಲ್ಲಿ ವಿರಾಜಮಾನ ಕೂತಿರ್ತಕ್ಕಂಥ ಭಗವಂತ, ಆತನೂ ಸುಂದರವಾದ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. ಆದರೆ ನೀವು ಹಾಕುವ ಹೆಜ್ಜೆ ಎಲ್ಲಿವರೆಗೂ? ಗರ್ಭಗುಡಿಯ ಹೊರಭಾಗದವರೆಗೂ ಮಾತ್ರ. ಅಲ್ಲಿ ದೈವತ್ವ, ಅಲ್ಲಿ ವಿಶೇಷವಾದ ಶಕ್ತಿ ಹೊಂದಿದೆ, ಆ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ವೇದ ಮಂತ್ರಗಳಿಂದ ಆಗಮಶಾಸ್ತ್ರ ಪ್ರಕಾರ ಇವತ್ತಿನ ದಿವಸ ಪಾಂಚರಾತ್ರ ಆಗಮದಲ್ಲಿ ಅಲ್ಲಿ ಜೀವಕಳೆಯನ್ನು ಕೊಟ್ಟಾಯಿತು. ಎಲ್ಲವೂ ನಮ್ಮ ಕಲ್ಪನೆಯಲ್ಲೇ ಇದೆ ಅಲ್ವಾ? ಲಾಲಿಸಿದ್ರೆ ಮಕ್ಕಳು, ಪೂಜಿಸಿದ್ರೆ ದೇವರು, ಹಾಡಿದ್ರೆ ಸಂಗೀತ, ಅದನ್ನೇ ಸ್ವಲ್ಪ ಏರು ಧ್ವನಿಯಲ್ಲಿ ಬೈದರೆ ನನಗೆ ಶಕ್ತಿ ಇದೆಯೋ ಇಲ್ವೋ, ನನ್ನ ಮೇಲೆ 4 ಜನ ಬಿದ್ದು ಬಿಡ್ತೀರಿ. ನಾವೆಲ್ಲರೂ ಮಾಡೋದು ಅದನ್ನೇ. ಅದಕ್ಕೆ ದೈವತ್ವ ಬರಬೇಕಾದ್ರೆ, ದೇವರ ಸಾನ್ನಿಧ್ಯ ಅಂತ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೈ ಮುಗಿದ್ರೆ ಸಾನ್ನಿಧ್ಯ. ಇವತ್ತು ಇಷ್ಟು ಜನ ವೇದ ಮಂತ್ರನ ಹೇಳಿ, ಇಷ್ಟು ಜನ ಪುರೋಹಿತರು ಇವರೆಲ್ಲ ಮಾಡಿದ್ರಿಂದ ಇಲ್ಲಿ ಜೀವಶಕ್ತಿ ಬಂದ್ಬಿಡ್ತಾ? ಇವತ್ತಿನಿಂದ 48 ದಿನ ಕಾಲ ನಿರಂತರವಾಗಿ ಪ್ರತಿನಿತ್ಯದ ಆ ಪುಟ್ಟ ಕಂದಮನ್ನು, ಪುಟ್ಟ ಮಗುವಿನ ಗರ್ಭದಿಂದ ಹೊರಬಂದಂತಹ ಮಗುವಿಗೆ ಆ ಜೀವಶಕ್ತಿಯನ್ನು ತುಂಬಿ ಪ್ರತಿನಿತ್ಯದ ಸೇವೆಯನ್ನು ಸಲ್ಲಿಸಿ 48ನೇ ದಿವಸದ ಮಂಡಲ ಪೂಜೆ ಆದರೆ ಆಗ ಒಳಗಿರ್ತಕ್ಕಂತಹ ನರಸಿಂಹನಿಗೆ ಇನ್ನಷ್ಟು ಶಕ್ತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನರಸಿಂಹನಿಗೆ ನಾವು ಪೂಜೆ ಮಾಡೋದ್ರಿಂದ ಶಕ್ತಿ ಬಂದ್ಬಿಡುತ್ತಾ? ನರಸಿಂಹ ಹೆಸರಲ್ಲಿಂಥ ಸಿಂಹ ಇದ್ದಾನೆ. ಆ ಸಿಂಹ ಗರ್ಜನೆ ಕೇಳಲಿಕ್ಕಾಗೋದಿಲ್ಲ. ನಮ್ಮೊಳಗಿರುವಂತಹ ಅಸುರತ್ವವನ್ನು, ಕೆಟ್ಟ ಗುಣವನ್ನು ಸುಟ್ಟು ನಾಶ ಮಾಡತಕ್ಕಂತಹದ್ದು ಆ ನರಸಿಂಹನ ಹೆಸರು. ಆ ಹೆಸರಲ್ಲಿ ಅಂಥ ಶಕ್ತಿ ಇದೆ. ಅದಕ್ಕಾಗಿ ಇವತ್ತು ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪನೆ ಮಾಡಿ, ಅಂದು ವೇದ ಮಂತ್ರಗಳಿಲ್ಲ, ಇಷ್ಟು ಜನ ಪುರೋಹಿತರು ಬಂದಿಲ್ಲ, ಅವತ್ತು ಆನಂದ್ ಗುರುಜಿ ಬಂದಿಲ್ಲ, ನೀವೆಲ್ಲ ಇಷ್ಟೊಂದು ಸೌಂದರ್ಯವಾಗಿ ಇಂತಹ ಒಂದು ಕಲರ್ ಡ್ರೆಸ್ಗಳು ಹಾಕ್ಕೊಂಬಂದಿಲ್ಲ. ಆದರೆ ಅವತ್ತು ಲಕ್ಷ್ಮೀ ನರಸಿಂಹ ನಿಮ್ಮೂರಲ್ಲಿ ಇದ್ದ. ಅಂದು ಸ್ವಾಮಿ ಇಲ್ಲಿ ಕೂತಿದ್ರಿಂದ ಇವತ್ತು ಪುನಃ ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ದಾರಿ ಆಯಿತು. ಹಾಗೆ ನಮ್ಮ ಕಾಯಕ ಮುಗಿದು ನಾವು ಯಾತ್ರೆ ಹೊರಟ ಮೇಲೆ ಇನ್ನು ನಮ್ಮ ಮಕ್ಕಳು, ಮರಿಮಕ್ಕಳು, ಆ ಮಕ್ಕಳಿಗೆ ಇದರ ಸಂಸ್ಕಾರದ ಅರಿವಾಗಬೇಕಲ್ಲ. ಅದಕ್ಕೆ ಇಲ್ಲಿ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ತಾಯಂದರು ನೀವು ನಿಮ್ಮ ಮನೆ ಮಕ್ಕಳಿಗೆ ಹೇಳಬೇಕು. ನೀವು ನಿಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಕಲಿಸಿದ್ರೆ ಈ ದೇವಸ್ಥಾನ ಇನ್ನು 100 ಕಾಲಗಳು, ಇನ್ನು 100 ಸಾವಿರಾರು ವರ್ಷ ಇದು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬರುತ್ತೆ. ಮನೆಯಲ್ಲಿ ತಾಯಿ ಹೇಳಬೇಕು, ನೋಡು ನಿಮ್ಮಪ್ಪ ಏನು ಕಷ್ಟಪಡ್ತಿದ್ದಾನೆ. ಬೆಳಿಗ್ಗೆ ದಾಚೆಗೆ ಹೊರಟ್ರೆ ಆತ ಮಧ್ಯಾಹ್ನ ಊಟ ಮಾಡಿದ್ನೋ ಇಲ್ವೋ, ಸಂಜೆ ಏನು ಕಷ್ಟಪಟ್ಟೋ ಏನೋ, ಮಳೆ ಗಾಳಿ ಬಿಸಿಲು ಹೊಂದಿರ ಯಾರೋ ಕಂಡೋರು ಗಾಡಿಯಲ್ಲಿ ಕೂತ್ಕೊಂಡು 2 ರೂಪಾಯಿ 3 ರೂಪಾಯಿ ಸಂಪಾದನೆ ಮಾಡಿ ಇವತ್ತು ನಿಮ್ಮನ್ನು ಸಾಕ್ತಾ ಇದ್ದಾನಲ್ಲ. ಆ ಮಾತನ್ನು ಹೇಳಲೇಬೇಕು ಅಲ್ವಾ? ಅದನ್ನು ಹೊರತುಪಡಿಸಿ ನಿಮ್ಮ ತಂದೆ ನಡೀತಿರ್ತಕ್ಕಂಥ ದಾರಿ ತಪ್ಪು ಅಂತ ತಾಯಿ ಹೇಳಿದ್ದೆ ಆದರೆ ಆ ಮಕ್ಕಳು ತಂದೆನ ಯಾವ ಮಾರ್ಗದಲ್ಲಿ ನೋಡ್ತಾರೆ? ಹಾಗೆ ತಂದೆ ಆದವನು ಸಹಿತ ಜವಾಬ್ದಾರಿ ಇದೆ. ಬರೀ ತಾಯಿ ಹೊಣೆ ಮೇಲೆ ಮಾತ್ರ ಜವಾಬ್ದಾರಿ ಅಲ್ಲ. ತನ್ನ ಕುಟುಂಬ, ತನ್ನ ಪರಿವಾರ, ತನ್ನ ಸಂಸಾರ, ಇಡೀ ಸಂಸಾರದ ಹೊರೆ ನನ್ನ ಮೇಲಿದ್ದರೂ ಸಂಸಾರ ಎಂಬತಕ್ಕಂಥ ದೊಡ್ಡದಾದಂಥ ತೇರ್ನೆಳೆಯುವ ಶಕ್ತಿ ಒಬ್ಬ ಹೆಣ್ಣುಮಗಳಿಗೆ, ನಮ್ಮ ಹೆಣ್ಣುಮಗಳಿಗೆ ಮಾತ್ರ ಇದೆ. ನನ್ನ ಅರ್ಧಾಂಗಿಗಿದೆ, ಆಕೆಗೆ ನಾನು ಕೊಡೋ ಆದ್ಯತೆ ಕೊಡಬೇಕು ಅಂತ ಗಂಡಸು ಅದನ್ನೂ ಯೋಚನೆ ಮಾಡಬೇಕು. ಬರೀ ಒಂದು ಕೈಯಲ್ಲಿ ಹೊಡೆದ್ರೆ ಚಪ್ಪಾಳೆ ಬರಲ್ಲ, ಶಬ್ದ ಬರಲ್ಲ. ಅಲ್ಲಿ ಗಂಡು ಹೆಣ್ಣು ಮನೆಗಿರ್ತಕ್ಕಂಥವ್ರು 2 ಕಣ್ಗಳು ಅವರು ಸರಿಯಾಗಿದ್ದರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಆ ಇಡೀ ಕುಟುಂಬ ಚೆನ್ನಾಗಿದ್ದರೆ ಇಂತಹ ದೇವಾಲಯಗಳಿಗೆ ನೀವೆಲ್ಲರೂ ಬರುವಂಥದ್ದಾಗತ್ತೆ. ಹಾಗಾಗಿ ಇವತ್ತಿನ ಕಾಯಕ ನಿಜಕ್ಕೂ ಅರ್ಥಪೂರ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಬಾಂಧವ್ಯ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು
ಪ್ರೀತಿಯಾಗಿ ಬರಮಾಡ್ಕೊಳ್ತಕ್ಕಂಥದ್ದು ನಮ್ಮ ಗುರುಗಳು ಅಂತ ಹೇಳಿ ಆ ಪ್ರೀತಿ ವಾತ್ಸಲ್ಯದಿಂದ, ಆ ಬಾಂಧವ್ಯದಿಂದ ನಾವು ನಿಮ್ಮ ಪಕ್ಕದಲ್ಲೇ ಇದ್ದೀವಿ. ಮಹರ್ಷಿ ಮಂದಿರದಲ್ಲಿ ನನ್ನ ಆಶ್ರಮ, ಮಹರ್ಷಿ ಮಂದಿರ ನವರತ್ನ ಅಗ್ರಹಾರ, ಸಾದಳ್ಳಿಗೇಟು ನವರತ್ನ ಅಗ್ರಹಾರದಲ್ಲಿ ನಾವಿದ್ದೇವೆ. ಅಲ್ಲಿಂದ ಇಲ್ಲಿಗೆ ನನ್ನ ಬರಮಾಡಿಕೊಂಡಿದ್ದು ನನಗೆ ಬಹಳ ಸಂತೋಷ. ಜೊತೆಗೆ ನಾನಷ್ಟೇ ಅಲ್ಲದೆ ನನ್ನೊಂದಿಗೆ ನನ್ನ ಸುಪುತ್ರನೂ ಕರ್ಕೊಂಡು ಬಂದುಬಿಟ್ಟಿದ್ದೇನೆ. ನೀವು ಬನ್ನಿ ಅಂದರೆ ನಿಮ್ಮ ಹಿಂದೆ ಬಾಲ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಈ ಧರ್ಮದ ಒಂದಷ್ಟು ರಥಯಾತ್ರೆ, ಎಲ್ಲಿವರೆಗೂ ಈ ರಥಯಾತ್ರೆ ನಿರಂತರವಾಗಿ ನಡೀತಿರುತ್ತೋ ತಾಯಿ ಭಾರತಿ ಅಷ್ಟೇ ತೃಪ್ತಳಾಗ್ತಾಳೆ. ಅದಕ್ಕಾಗಿ ಇವತ್ತಿನ ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಪ್ರತಿಷ್ಠಾಪನಾ ಮಹೋತ್ಸವ ಅದ್ಧೂರಿತವಾಗಿದೆ. ಹಾಗೆ ಆ ಪಕ್ಕದಲ್ಲಿರ್ತಕ್ಕಂತಹ ನಾಗ, ಜೊತೆಗೆ ಅಲ್ಲಿರ್ತಕ್ಕಂಥ ಹುತ್ತ ನಮ್ಮ ಇತಿಹಾಸವನ್ನು ತಿಳಿಸುವಂತಹದ್ದು. ಇಲ್ಲಿ ದೇವಾಲಯ ಅಂದರೆ ಏನು, ಹೇಗೆ ಬಂತು, ದೇವರು ಹೇಗಿದ್ದ, ಎಲ್ಲಿದ್ದ, ಇಲ್ಲಿರ್ತಕ್ಕಂಥ ನಾಗನ ಚರಿತ್ರೆ ಏನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳಿ ಹೇಳಿದ್ದು ನನಗೆ ಬಹಳ ಸಂತೋಷ. ಹಾಗೆ ಅದೆಲ್ಲವನ್ನು ಹಾಗೆ ಉಳಿಸ್ಕೊಂಡಿದ್ದೀರಲ್ಲ ನೀವು, ಅದು ಬಹಳ ಮುಖ್ಯ. ಯಾಕೆಂದರೆ ಇಷ್ಟು ಭವ್ಯವಾದ ದೇಗುಲ ಕಟ್ಟಬೇಕು ಅಂತ ಹೇಳಿ ಆ ಹುತ್ತವನ್ನು ತೆರವುಗೊಳಿಸಿ ಅದರ ಮೇಲೆ ಒಂದು ಬಂಡೆ ಹಾಸ್ಬಿಟ್ಟು ಇಲ್ಲಿ ಜನ ಬಂದ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ, AC ಇದ್ದಂಗೆ ಇರುತ್ತೆ, ಆನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಜಾಗ ಅಂಥೇಳಿ ಆ ಹುತ್ತವನ್ನು ತೆರವುಗೊಳಿಸ್ತಿಲ್ಲ ನೀವು. ತೆರವುಗೊಳಿಸಬಾರ್ದು, ಅದು ಉಳಿಸ್ಕೋಬೇಕು. ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅದನ್ನು ದಾರಿ ತೋರಿಸಬೇಕು. ಅದಕ್ಕಾಗಿ ಬಹಳ ಅರ್ಥಗರ್ಭಿತವಾದಂತಹ ಅನುಷ್ಠಾನವನ್ನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗಂತೂ ಬಹಳ ಸಂತೋಷ ಇದೆ. ಹಾಗೆ ಈ ಕಾರ್ಯಕ್ರಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರ, ಮಹಾಗಣಪತಿ, ಆಂಜನೇಯ ಸ್ವಾಮಿ, ನಾಗರಾಜ ಸ್ವಾಮಿ, ಆದಿತ್ಯಾದಿ ನವಗ್ರಹ, ಲಕ್ಷ್ಮೀ ನರಸಿಂಹ, ಸ್ಥಿರಬಿಂಬ, ಅಷ್ಟಬಂಧನ, ಕುಂಭಾಭಿಷೇಕ, ಮಿಟ್ಟಗಾನಹಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮದ ಗಣ್ಯರು ಹಾಗೂ ವೇದ ಪಂಡಿತರು, ಈ ಊರಿನ ಯುವಕರು, ಇವತ್ತು ಪ್ರತಿಯೊಂದು ಊರಲ್ಲೂ ಸಹಿತ ಪ್ರತಿಯೊಬ್ಬ ಯುವಕರು ಸಹಿತ ಯುವಕರ ದಾರಿ ಮತ್ತೊಂದೆಡೆ ಹರಡ್ತಾ ಇದೆ. ಆದರೆ ಪುನಃ ನಾವು ಹಿಂದಿನ ಪದ್ಧತಿ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನಮ್ಮ ತಾತ ಮುತ್ತಾತನ ಕಾಲದಿಂದ ಏನು ನಡ್ಕೊಂಡು ಬಂತೋ ಅದನ್ನೇ ನಾವು ಮುಂದುವರಿಸಿದ್ರೆ ನಾವು ನೀವೆಲ್ಲರೂ ಆರೋಗ್ಯವಾಗೇ ಇರ್ತೀವಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ 48ನೇ ದಿವಸದ ಮಂಡಲ ಪೂಜೆ, 48 ದಿವಸ ನಡೀತಕ್ಕಂತಹ ದಿನನಿತ್ಯದ ಸೇವೆಗೆ ನಿಮಗೊಂದು ಸುವರ್ಣಾವಕಾಶ. ನೀವು ನಿಮ್ಮೂರಿನವರು ಮನೆಗೊಂದರಂತೆ ದಿನಕ್ಕೊಬ್ಬರು ಅವತ್ತಿನ ದಿವಸಕ್ಕೆ ಏನು ಸೇವೆ ಅಂತ ಅವ್ರು ನಿಗದಿಪಡಿಸ್ತಾರೋ ಆ ಸೇವೆ ಆದರೂ ಸರಿ, ಅಥವಾ ಒಂದಷ್ಟು ಗೋಕ್ಷೀರ ಆದರೂ ಸರಿ, ಅಥವಾ ಸ್ವಾಮಿಯ ನೈವೇದ್ಯಕ್ಕಾದರೂ ಸರಿ, ಈಗ ನೀವು ಕೊಡೋ ನೈವೇದ್ಯ, ಈಗ ಮಾಡಿಸೋ ಪೂಜೆ, ಈ 48 ದಿವಸದ ಅನುಷ್ಠಾನ ಮಾತ್ರ ಇಲ್ಲಿ ಇನ್ನಷ್ಟು ಜೀವಶಕ್ತಿ ಬರುವಂಥದ್ದು, ಬರೋ ಭಕ್ತರನ್ನು ಮಾತಾಡುವಂಥದ್ದು. ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಈ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ದೇಹದಲ್ಲಿ ಆಗ್ತಕ್ಕಂಥ ಒಂದು ವೈಬ್ರೇಷನ್ನೇ ಬೇರೆ. ನಾನಾಗಲೇ ಹೇಳಿದೆ, ಭಗವಂತನ ಮುಂದೆ ನಿಂತು ಭಯ ಎಂಬತಕ್ಕಂಥದ್ದು ನಮ್ಮ ಮನುಷ್ಯರನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಾಡತಕ್ಕಂಥದ್ದೇ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ. ಒಂದು ಸಣ್ಣದರಿಂದ ಹಿಡಿದು ದೊಡ್ಡ ಮಟ್ಟದ ಕೆಲಸ ಮಾಡಬೇಕಾದ್ರೂ ಕೂಡ ಈ ಭಯ ಎಂಬತಕ್ಕಂಥದ್ದು ನಮ್ಮ ಮುಂದೆಗಡೆ ಬಂದು ನಿಂತು, ನಾನಿದ್ದೇನೆ, ನನ್ನನ್ನು ಮರಿಬೇಡ, ಸ್ವಲ್ಪ ಜೀವನದಲ್ಲಿ ಭಯ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಯ 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 ಇರಬೇಕು. ಮನುಷ್ಯನಿಗೆ ಭಯ ಇರಬೇಕು ನಿಜ. ಆದರೆ ಆ ಭಯ ಜಾಸ್ತಿ ಆಗೋದಾಗ ಎಲ್ಲೋ ಒಂದು ಕಡೆ ಮಾಡತಕ್ಕಂಥ ಕೆಲಸ ಕುಂಠಿತವಾಗುತ್ತೆ, ಹಾಕಬೇಕಾಗಿರ್ತಕ್ಕಂಥ ಹೆಜ್ಜೆಯಲ್ಲಿ ಎಡವು ಬಿಡ್ತೀವಿ. ಆ ಕ್ಷಣ ಆ ಭಯವನ್ನು ದೂರ ಮಾಡಲಿಕ್ಕೋಸ್ಕರ ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 11 ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಭಯ ಎಂಬತಕ್ಕಂಥದ್ದು ಆ ಕ್ಷಣ
ಹಾಗೆ ದೂರ ಆಗೋಗುತ್ತೆ. ಆದರೆ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ಷೇತ್ರ, ಒಂದು ಜಾಗ, ಒಂದು ಗ್ರಾಮ, ಒಂದು ಊರು ಅಂದರೆ ಆ ಒಂದು ಊರಿನಲ್ಲಿರ್ತಕ್ಕಂಥ ದೇವತೆಗಳು, ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಎಲ್ಲವೂ ಕೂಡ ಬಹಳ ಅದ್ಭುತ. ಆದರೆ ಮಿಟ್ಗಾನಲ್ಲಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆ ನಿಲ್ದಿರ್ತಕ್ಕಂಥದ್ದಿದೆ. ಮಿಟ್ಗಾನಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಯಾರಿಗೂ ಭಯ ಅನ್ನೋದೇ ಬೇಡ ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ ನಾನು. ಯಾಕೆ ಅಂದರೆ ಬಾಸ್ ಇಲ್ಲೇ ಇದ್ದಾರೆ ಅಂದಮೇಲೆ ಭಯ ಯಾಕೆ? ಕ್ಷೇತ್ರದಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಆ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಎಂಬತಕ್ಕಂಥದ್ದನ್ನು ಹೋಗಲಾಡಿಸ್ಲಿಕ್ಕೆ ಅಂತಾನೆ ಭಗವಂತ ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದಿದೆ. ಹೆಣ್ಣು ಮಕ್ಕಳು ತಾವೆಲ್ಲರೂ ಕೂಡ ಈಗಾಗಲೇ ಗುರುಗಳವರು ಹೇಳಿದಾಗೆ 48 ದಿವಸಗಳ ಕಾಲ ನಡೀತಕ್ಕಂಥ ಈ ಒಂದು ಮಂಡಲಾನುಷ್ಠಾನದಲ್ಲಿ ತಮ್ಮೆಲ್ಲರೂ ಕೂಡ ತಮ್ಮ ಕೈಯಲ್ಲಿ ಆಗ್ತಕ್ಕಂಥ ಶಕ್ತಿಯಾನುಸಾರ ಸ್ವಲ್ಪ ಮಾತ್ರ ಆದರೂ ಕೂಡ ಪರವಾಗಿಲ್ಲ, ದೊಡ್ಡ ಮಟ್ಟದಲ್ಲಾದರೂ ಕೂಡ ಪರವಾಗಿಲ್ಲ, ನಿಮ್ಮ ಕೈಯಲ್ಲಾದಷ್ಟು ಸೇವೆಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ತಾವು ಈಗ ಮಾಡತಕ್ಕಂಥ ಈ ಒಂದು ಕೆಲಸ ನಾಳೆ ನಿಮ್ಮ ಮಕ್ಕಳನ್ನು ಕಾಯ್ತಕ್ಕಂಥದ್ದಿರುತ್ತೆ. ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಆಗ ಹೇಗಿತ್ತು, ಈಗ ಹೇಗಿದೆ, ಅದರ ಬದಲಾವಣೆ, ಅದರ ನವೀಕರಣೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದರೆ ಬಹಳ ಸಂತೋಷ ಆಗ್ತಾ ಇದೆ. ಸಣ್ಣದಾಗಿ ಪುಟ್ಟದಾಗಿ ಚಿಕ್ಕದಾಗಿರತಕ್ಕಂಥ ಗುಡಿಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ವಿಜೃಂಭಣೆಯಿಂದ ಕಟ್ಟಿರ್ತಕ್ಕಂಥ ಗ್ರಾಮಸ್ಥರು ತಮ್ಮೆಲ್ಲರ ಸಹಕಾರವೂ ಕೂಡ ಇದೆ ಇದರಲ್ಲಿ. ಅದರ ಜೊತೆ ಪ್ರತಿನಿತ್ಯದ ಕಾಯಕದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟಿರ್ತಕ್ಕಂಥ ಸಮಯದಲ್ಲೂ ಕೂಡ ಭಗವಂತನಿಗೆ ನನ್ನದೂ ಕೂಡ ಒಂದು ಅಳಿಲು ಸೇವೆ ಇರಲಿ ಎಂಬತಕ್ಕಂಥ ಮನಸ್ಸಿನಲ್ಲಿ ಇವತ್ತಿನ ದಿವಸ ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಸಾಕಷ್ಟು ಜನ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಒಲಿದು ಬಾರಯ್ಯ ಸ್ವಾಮಿ ಅಲಿದು ಬಾರಯ್ಯ, ಶ್ರೀ ನರಸಿಂಹನಿ ಚಂದಿರನಾಗಿ ಮನವನು ಬೆಳಗಯ್ಯ. ಒಲಿದು ಬಾರಯ್ಯ ಸ್ವಾಮಿ ಅಲಿದು ಬಾರಯ್ಯ, ಶ್ರೀ ನರಸಿಂಹನಿ ಚಂದಿರನಾಗಿ ಮನವನು ಬೆಳಗಯ್ಯ. ಕತ್ತಲೆ ತುಂಬಿದ ಹಾದಿಯ ಬೆಳಗ್ಗೆ ಹುಣ್ಣಿಮೆಯಾಗುತ್ತ ಕಣ್ಣ ಎದುರಿದೆ. ಕತ್ತಲೆ ತುಂಬಿದ ಹಾದಿಯ ಬೆಳಗ್ಗೆ ಹುಣ್ಣಿಮೆಯಾಗುತ್ತ ಕಣ್ಣ ಎದುರಿಗೆ ಶ್ರೀ ನರಸಿಂಹನ ಕರುಣೆಯ ಪಡೆ. ಶ್ರೀ ನರಸಿಂಹನ ಕರುಣೆಯ ಪಡೆಯೇ ಸಾರ್ಥಕವಾಯಿತು ಜನ್ಮವು. ಒಲಿದು ಬಾರಯ್ಯ ಸ್ವಾಮಿ ನಲಿದು ಬಾರಯ್ಯ, ಶ್ರೀ ನರಸಿಂಹನಿ ಚಂದಿರನಾಗಿ ಮನವನ್ನು ಬೆಳಗಯ್ಯ. ಶ್ರೀ ನರಸಿಂಹನಿ ಚಂದಿರನಾಗಿ ಮನವನ್ನು ಬೆಳಗಯ್ಯ. ನಮ್ಮಯ ಮನದ ಮೂಲೆ ಮೂಲೆಯೊಳು ಭಕ್ತಿಯ ಬೆಳಕು ಹರಡಿದಂತೆ. ನಮ್ಮಯ ಮನದ ಮೂಲೆ ಮೂಲೆಯೊಳು ಭಕ್ತಿಯ ಬೆಳಕು ಹರಡಿದಂತೆ. ಬೆಳಕು ಅಳಿಯಲು ಅಜ್ಞಾನವದು. ನಾವೀಗ ನೋಡುವಂಥದ್ದು
ಬೆಂಗಳೂರಿನ ಯಲಹಂಕ ನ್ಯೂಟೌನ್ನಲ್ಲಿ ಇರುವಂತಹ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕುಂಕುಮಾರ್ಚನೆಯನ್ನು ಕೂಡ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಯಲಹಂಕ ಓಲ್ಡ್ ಟೌನಲ್ಲಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಎಷ್ಟು ವರ್ಷ ಅಥವಾ ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಇದ್ಯಾವುದೂ ಪುರಾವೆಗಳಿಲ್ಲ. ಸಾಕಷ್ಟು ವರ್ಷಗಳ ಇತಿಹಾಸ ಇರೋದಂತೂ ಸತ್ಯ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಸಹಿತ ಇಲ್ಲಿಗೆ ಆಗಮಿಸ್ತಾರೆ. ಬರ್ತಕ್ಕಂಥ ಭಕ್ತರ ಮನೋಕಾಮನೆಗಳನ್ನು ತಾಯಿ ಅವತ್ತಿನಿಂದ ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಹಿಂದೆ ಪುರಾತನವಾದಂತಹ ಆಲಯ, ಇಲ್ಲಿರ್ತಕ್ಕಂಥ ಹಿರಿಯರು, ತಾತಂದರು ಅಂದರೆ ಅಜ್ಜಿಯರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳೋ ಮಾತೇನೆಂದರೆ, ಮೊದಲು ಇಲ್ಲಿದ್ದಂತಹದ್ದು ಮರದಿಂದ ನಿರ್ಮಿತವಾಗಿರ್ತಕ್ಕಂಥ ದೇವಿಯ ಮೂರ್ತಿ ಅಂತ. ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷದಲ್ಲಿದ್ದಂತಹ ದೇವಿ. ಅದಾದ ನಂತರ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಬೇವಿನ ವೃಕ್ಷವನ್ನು ಯಾರು ಹಾಕಿದ್ದಾರೆ, ಯಾರು ಸ್ಥಾಪನೆ ಮಾಡಿದ್ದಾರೆ ಇತಿಹಾಸ ಇಲ್ಲ. ಹೀಗೆ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ದೇವಾಲಯ. ಈ ದೇವಿಯ ಸಾನ್ನಿಧ್ಯಕ್ಕೆ ಈಗಿನವರು ತಿಳಿಸ್ತಾ ಇರತಕ್ಕಂಥದ್ದು ಇದು 3ನೇ ಕುಂಭಾಭಿಷೇಕ ಅಂತ. ಅಂದರೆ ಇತ್ತೀಚಿನ ಕಾಲಮಾನಗಳಲ್ಲಲ್ವ ತಾಯಿ ವಿಶೇಷವಾಗಿ ತಾಯಿಗೆ ಬೇಕಾಗಿರ್ತಕ್ಕಂಥ ಸೇವೆಗಳು, ಪೂಜೆ, ಅನುಷ್ಠಾನಗಳು, ಸಹಸ್ರನಾಮಗಳು ನಡೀತಿರ್ತಕ್ಕಂಥದ್ದು. ಆದರೆ 1.5 ಲಕ್ಷ ಕುಂಕುಮಾರ್ಚನೆ ನಡೆಸಿ ಆ ಕುಂಕುಮಾರ್ಚನೆಯ ವಿಶೇಷವಾಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಬರ್ತಕ್ಕಂಥ ಸುಮಂಗಲೆಯರಿಗೆ ಇವತ್ತಿಗೂ ಸಹಿತ ವಿನಿಯೋಗ ಮಾಡ್ತಿರ್ತಕ್ಕಂಥದ್ದು. ಇಂದು ದೇವಾಲಯದಲ್ಲಿ ನಾವು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿಯನ್ನು ದರ್ಶನ ಮಾಡ್ತಿದ್ದೀವಲ್ಲ, ಆ ತಾಯಿಯ ಮೂಲ ಸಾನ್ನಿಧ್ಯದ ತಳಭಾಗದಲ್ಲೂ ಸಹಿತ ಅರ್ಚನಾ ಕುಂಕುಮ ಪ್ರಸಾದ ಇದೆ. ಅಂದರೆ ಅಷ್ಟು ಜನ ತಾಯಂದರು ವಿಶೇಷವಾಗಿ ಅರ್ಚನೆ ಮಾಡಿರ್ತಕ್ಕಂಥ ಆ ಅರ್ಚನೆಯ ಶಕ್ತಿ. ಒಂದು ಕಡೆ ವೇದಮಂತ್ರಗಳು, ತಂತ್ರಮಂತ್ರ ಯಂತ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆದಿಶಂಕರರು, ಜಗದ್ಗುರುಗಳಾದಂತಹ ಶಂಕರಾಚಾರ್ಯರು ಅಂದು ಬರೆದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಕರ್ಷಣಾ ತಂತ್ರಗಳಿದೆಯಲ್ಲ, ಆ ತಂತ್ರ ರಹಸ್ಯ ಯಂತ್ರಗಳೆಲ್ಲವೂ ಸಹಿತ ಆ ವಿಶೇಷವಾಗಿರೋ ತಾಯಿಯ ಸಾನ್ನಿಧ್ಯದಲ್ಲಿದೆ. ಇವತ್ತು ಕುಂಭಾಭಿಷೇಕ ನಡೀತಾ ಇದೆ. ಕುಂಭಾಭಿಷೇಕದ ಈ ಶುಭ ಸನ್ನಿವೇಶಕ್ಕೆ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ, ಯತಿಗಳು ಆಗಮಿಸಿದ್ದಾರೆ. ನನ್ನ ಅದೃಷ್ಟ, ನಾನು ಸಹಿತ ಬಂದಿದ್ದೇನೆ, ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಇಷ್ಟು ಇತಿಹಾಸ ಇರತಕ್ಕಂಥ ದೇವಾಲಯವನ್ನು ದರ್ಶನ ಮಾಡತಕ್ಕಂಥದ್ದು ಸೌಭಾಗ್ಯವೇ ಸರಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಪೋಯಿಷ್ಟಾನ ಯೋಭಸ್ಥಾನ ಊರ್ಜೇದಾತನಾಮ ಹಿರಣಾಯ ಚಕ್ಷುಷೋಧಮೋದ
ಮಹೋತ್ಸವಕ್ಕೆ ನಾವು ಮತ್ತು ನಮ್ಮೊಂದಿಗೆ ಸಾಕಷ್ಟು ಜನ ಭಕ್ತಗಣ ಇಲ್ಲಿಗೆ ಆಗಮಿಸಿದ್ದಾರೆ. ದೇವಾಲಯದಲ್ಲಿ ಇಷ್ಟೇ ವರ್ಷ ಆಗಿದೆ, ಈ ದೇವಾಲಯಕ್ಕೆ ಇಂಥದ್ದೇ ಒಂದು ಚರಿತ್ರೆ ಇದೆ ಎಂಬತಕ್ಕಂಥದ್ದಕ್ಕಿನ್ನ ಬೇಡಿ ಬರ್ತಕ್ಕಂಥ ಭಕ್ತರಿಗೆ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸೋದರಲ್ಲಿ ತಾಯಿ ಮಹೇಶ್ವರಮ್ಮನ ವಿಶೇಷವಾಗಿರ್ತಕ್ಕಂಥ ಪವಾಡಗಳು ಸಾಕಷ್ಟು ನಡೀತಾ ಇದೆ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ, ಎಲ್ಲ ಶಕ್ತಿಗಳನ್ನು ಒಳಗೊಂಡಿರತಕ್ಕಂಥ ಶಕ್ತಿ ದೇವತೆಯ ವಿಶೇಷವಾಗಿರುವ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇವತ್ತು ಪ್ರಸ್ತುತ ಇರತಕ್ಕಂಥ ವಿದ್ಯಮಾನಗಳಲ್ಲಿ ರೈತರಿಗೂ ಯೋಧರಿಗೂ ಹಾಗೂ ನೊಂದು ಬರ್ತಕ್ಕಂಥವರಿಗೆ ದೇವಿಯ ಆಸ್ಥಾನಕ್ಕೆ ಬರ್ತಕ್ಕಂಥವರು ಸಾಧ್ಯವಾದಷ್ಟು ಸಾಮಾನ್ಯವಾಗಿ ಹೆಣ್ಣುಮಕ್ಕಳೇ. ಸಾಕಷ್ಟು ನೋವನ್ನು ಹೊತ್ತು ಬರ್ತಕ್ಕಂಥದ್ದು ಹೆಣ್ಣುಮಕ್ಕಳು. ಇಡೀ ಕುಟುಂಬದನ್ನ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಹೆಣ್ಣುಮಕ್ಕಳದು. ಹೆಣ್ಣು ಮನೆಯ ಕಣ್ಣು, ಹೆಣ್ಣು ಮನೆಯ ಕಣ್ಣು ಅಂತ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಕಷ್ಟಗಳನ್ನು ಅರಿತು ದೇವಿ ಪ್ರಸನ್ನತೆಯಿಂದ ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವಾದ ಮಾಡತಕ್ಕಂಥ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ. ಇವತ್ತು ಇಡೀ ರಾಜ್ಯದಾದ್ಯಂತ ಪುಣ್ಯಕ್ಷೇತ್ರಗಳನ್ನು ನಾವು ನೋಡಿದ್ದೇವೆ. ಒಂದೊಂದು ಮೂರ್ತಿಗಳಲ್ಲಿ, ಒಂದೊಂದು ವಿಗ್ರಹಗಳಲ್ಲಿ ಒಂದೊಂದು ಶಕ್ತಿ ಇದೆ, ಒಂದೊಂದು ವಿಶೇಷವಾಗಿರುವ ಸಾನ್ನಿಧ್ಯ ಇದೆ. ಆದರೆ ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಓಲ್ಡ್ ಟೌನಲ್ಲಿರ್ತಕ್ಕಂಥ ಈ ಒಂದು ಆಲಯ ತಾಯಿ ಮಹೇಶ್ವರಮ್ಮನ ಸಾನ್ನಿಧ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಎಂಬತಕ್ಕಂಥದ್ರ ಆಧಾರವೇ ಇಲ್ಲ. ಮುಂದಿರ್ತಕ್ಕಂತಹ ಆ ವೃಕ್ಷದ ವಯಸ್ಸೆಷ್ಟು ಅಂತ ಅದನ್ನು ಅರ್ಥಕೊಳ್ಳೋಣ ಅಂದರೆ ಅದಕ್ಕೆ ಹೇಳುವಂತಹ ಆಧಾರ ಇಲ್ಲ. ಹಾಗೆ ಈ ದೇವಿಯ ವಿಶೇಷವಾಗಿರ್ತಕ್ಕಂತಹ 3ನೇ ಬೃಹತ್ ಮಟ್ಟದ ಈ ಕುಂಭಾಭಿಷೇಕ, ಇದರ ಇತಿಹಾಸ ನೋಡೋಣ ಅಂದರೆ ಆ ಇತಿಹಾಸ ಹೇಳುವಂಥವ್ರಿಲ್ಲ. ಆದರೆ ಒಂದಂತೂ ಸತ್ಯ, ಪ್ರತಿಯೊಬ್ಬರ ಧ್ವನಿಯಲ್ಲೂ ಪ್ರತಿಯೊಬ್ಬರ ಮಾತಲ್ಲೂ ಬರ್ತಕ್ಕಂಥದ್ದು ಇಲ್ಲಿ ಮಾತಾಡುವ ದೇವಿ ಕೂತಿದ್ದಾಳೆ, ಅವಳು ನಮ್ಮ ಕಷ್ಟವನ್ನು ಆಲಿಸ್ತಿದ್ದಾಳೆ ಎಂಬತಕ್ಕಂಥ. ಯಾವತ್ತೂ ಅಷ್ಟೇ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂಥ ಅವರಿಗೆ ಸಮಸ್ಯೆಗಳನ್ನು ಸಭೆ ಸಮಾರಂಭಗಳಲ್ಲಿ 4 ಜನದ ಮುಂದೆ ನಾವು ಹೇಳಬೇಕಾದ್ದಿಲ್ಲ. ಅಮ್ಮ ನನ್ನ ಸಮಸ್ಯೆ ಹೀಗಿದೆ ಅಂದಾಗ ಅವಳ ಕಣ್ಗಳಲ್ಲಿ ಅವಳ ಸುಂದರವಾದಂಥ ನೋಟದಿಂದ ನಮ್ಮ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥದ್ದು ಇಂದಿಗೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಆಧ್ಯಾತ್ಮಿಕತೆ, ಧಾರ್ಮಿಕತೆ ನಂಬುವಂತಹದ್ದು. ದೇವಿ ಅರ್ಚನಾ ಸಂಕಲ್ಪ, ಆ ದೇವಿಯನ್ನು ಹೊಗಳಿ ಆಡುವಂತಹದ್ದು. ಅರ್ಚನೆ ಮಾಡುವಾಗ ಈ ಸಾನ್ನಿಧ್ಯದಲ್ಲಿ ಎಂತಹ ಒಂದು ಶಕ್ತಿ ಎಂಬತಕ್ಕಂಥದ್ದನ್ನು ಅದು ನಾವು ಅರ್ತಿದ್ದೇವೆ. ಹಾಗೆ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಿ, ಯಾರೆಲ್ಲ ದೇವಿಯ ದರ್ಶನಕ್ಕಾಗಿ ಇಲ್ಲಿ ಬಂದಿದ್ದೀರಿ, ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಿ. ಬೆಂಗಳೂರಿನ ಯಲಹಂಕ ನ್ಯೂಟೌನ್ನಲ್ಲಿ ಇರುವಂತಹ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ ನೆರವೇರಿಸಲಾದ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಗುರುಜರು ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ.
ದೊಡ್ಡೋಳು ಮತ್ತೊಬ್ಬಳಲ್ವೇ ಅಲ್ಲ. ಸೃಷ್ಟಿಯ ಪ್ರತಿಯೊಂದಕ್ಕೂ ಸಹಿತ ದೇವಿಯ ಉಪಾಸನೆ ಆಗಬೇಕು, ತಾಯಿಯ ಆಶೀರ್ವಾದ ಆಗಬೇಕು. ಹಾಗೆ ಒಂದು ಹೆಣ್ಣು ಬಂದು ಕಷ್ಟ ಅಂತಂದಾಗ ಮೊದಲು ಕನಿಕರಿಸುವಂಥದ್ದು ಸಹಿತ ತಾಯಿನೇ. ಅದಕ್ಕೆ ನಮ್ಮಲ್ಲಿ ಮನೆಗೆ 4 ಜನ ಹೆಣ್ಣು ಮಕ್ಕಳು ಹುಟ್ಟಿ ಒಬ್ಬ ಗಂಡು ಮಗು ಇದ್ದರೂ ಗಂಡು ಮಗುಗಿನ್ನ ಹೆಚ್ಚು ಒಲವು ತೋರಿಸ್ತಕ್ಕಂಥದ್ದು ತಾಯಂದರು ಹೆಣ್ಣು ಮಕ್ಕಳಿಗೇನೆ. ಇದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಅದೇ ಹೆಣ್ಣು ಇವತ್ತಿನ ದಿವಸ ಎಂಥದ್ದೇ ಕಷ್ಟಗಳಿದ್ದರೂ ಕಷ್ಟನ ಬಗೆಹರಿಸ್ಕೊಂಡು ಪರಿಹರಿಸ್ಕೋಬೇಕಾದ್ರೆ ಇವತ್ತಿಗೂ ಕೆಲವು ಗ್ರಾಮ ದೇವತೆಗಳಾಗಿ ನಿಂತಿರ್ತಕ್ಕಂಥ ದೇವಿಯರ ಆಸ್ಥಾನದಲ್ಲಿ ಅಂಥ ಒಂದು ಶಕ್ತಿ ಇದೆ, ಅಂಥ ಒಂದು ಪವಾಡ ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಯಲಂಕ ಓಲ್ಡ್ ಟೌನಲ್ಲಿರ್ತಕ್ಕಂಥ ತಾಯಿ ಮಾಹೇಶ್ವರಮ್ಮನ ಸಾನ್ನಿಧ್ಯ ಇದು ಇವತ್ತು ನೆನ್ನೆದಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಸಬೇಶ್ ಗುರುಗಳವರ ಸುಪುತ್ರರಾಗಿ ರವಿರವರು ಇವತ್ತು ಬಹಳ ಅದ್ಧೂರಿಯುತವಾದಂಥ ದೊಡ್ಡ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಮಾತಾಡುವ ದೇವಿ ಆಗಬೇಕಾದ್ರೆ, ದೇವಿಯಲ್ಲೊಂದು ಶಕ್ತಿ ಸಾನ್ನಿಧ್ಯ ಬರಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಅನುಷ್ಠಾನ ಬೇಕು. ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿ ಗರ್ಭಗುಡಿಯಲ್ಲಿ ಕೂತು ತಾಯಿ ಬರ್ತಕ್ಕಂತಹ ಭಕ್ತರನ್ನು ನೋಡಿ ಹರಿಸಬೇಕಾದ್ರೆ, ಆ ವಿಗ್ರಹಕ್ಕೆ ಆ ಚೈತನ್ಯ ಬರಬೇಕಾದ್ರೆ ಆಗಮಶಾಸ್ತ್ರ ಪ್ರಕಾರ ಪ್ರಾಣಪ್ರತಿಷ್ಠಾಪನಾ ಕ್ರಮಗಳಿದೆ. ಆ ಕ್ರಮವನ್ನು ನನ್ನ ಆತ್ಮೀಯರಾದಂಥ ರವಿರವರು, ಸಬೇಶ್ ಗುರುಗಳವರ ಸುಪುತ್ರರಾದಂಥ ರವಿರವರು ಬಹಳ ಅಚ್ಚುಕಟ್ಟಾಗಿ ಅವರೊಂದಿಗೆ ಅವರ ಶಿಷ್ಯವರ್ಗನ ಕರೆತಂದು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಒಂದು ಸಂಸ್ಕೃತಿ ಸಂಪ್ರದಾಯ ಇದೆ ಅಂದರೆ, ಆ ಸಂಸ್ಕೃತಿ ಸಂಪ್ರದಾಯ ಇರ್ತಕ್ಕಂಥದ್ದೆಲ್ಲಪ್ಪ ಅಂದರೆ ಇಂತಹ ಗುರುಗಳಿಂದ, ಗುರು ಸಾನ್ನಿಧ್ಯದಿಂದ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ಇವತ್ತಿನ ದಿವಸ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆ ವೇದ ಮಾತೆ ಗಾಯತ್ರಿಯ ಉಪಾಸನೆ ಮಾಡ್ತಾ ನುಡಿಯುವ ಪ್ರತಿಯೊಂದು ಮಾತು, ಆಡುವ ಪ್ರತಿಯೊಂದು ಮಾತು ವೇದಮಂತ್ರವಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಅತ್ಯುತ್ತಮವಾದಂಥ ಒಂದು ಆಗಮಶಾಸ್ತ್ರ ಪ್ರಕಾರ ದೇವಾಲಯ ಪ್ರತಿಷ್ಠಾಪನೆ ಮತ್ತು ದೇವಾಲಯದ ವಿಶೇಷತೆಗಳ ಬಗ್ಗೆ ಮತ್ತು ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಕೊಟ್ಟು ಸಾಕಷ್ಟು ಕಾಡುಗಲ್ಲುಗಳನ್ನು ವಿಗ್ರಹಗಳನ್ನಾಗಿ ತಯಾರು ಮಾಡಿರ್ತಕ್ಕಂಥ ಕೀರ್ತಿ ಗುರುಗಳಿಗೆ ಸೇರ್ತಕ್ಕಂತಹದ್ದು. ಸಬೇಶ್ ಗುರುಗಳು ಅಂತ ನಾನು ಹೇಳಿದ್ದೆ, ಅದು ಈ ಗುರುಗಳೇ. ಈ ಗುರುಗಳ ಸುಪುತ್ರ ನನ್ನ ಆತ್ಮೀಯರಾದಂತಹ ರವಿರವರು. ಬನ್ನಿ, ನಾನು ರವಿರವರು ತುಂಬ ಹಳೆಯ ಸ್ನೇಹ. ಜೊತೆಗೆ ಒಂದೇ ದೇವಾಲಯದಲ್ಲಿ ಸೋಮೇಶ್ವರ, ಸುಂದರೇಶ್ವರ, ಮೀನಾಕ್ಷಿಯಲ್ಲಿ ನಾವಿಬ್ಬರು ಸೇವೆ ಸಲ್ಲಿಸ್ತಾ ಇದ್ವಿ. ಆ ಭಾಗ್ಯ, ಆ ಸ್ನೇಹ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂತು. ದೇಶ ವಿದೇಶಗಳಲ್ಲಿರ್ತಕ್ಕಂಥ ದೇವಾಲಯಗಳ ಪ್ರತಿಷ್ಠಾಪನೆಯನ್ನು ಮಾಡುವ ಕಾಯಕ ನನ್ನ ಆತ್ಮೀಯರಾದಂಥ ರವಿರವರಿಗೆ, ಸಾಕಷ್ಟು ಕಾಡುಗಲ್ಲುಗಳನ್ನು ತಯಾರು ಮಾಡುವಂತಹ ಕಾಯಕ ಈ ನನ್ನ ಸಬೇಶ್ ಗುರುಗಳಿಗೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇವತ್ತು ವನ್ಯಕುಲ ಕ್ಷತ್ರಿಯ ಸಮಾಜದ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಚೈತ್ರ ಮಾಸದ ಹುಣ್ಣಿಮೆ ಎಂದು ನಡೀತಕ್ಕಂಥ ಒಂದು ವಿಶೇಷವಾದಂಥ ಕರಗ ಮಹೋತ್ಸವ, ನಿಮ್ಮೆಲ್ಲರ ಗಮನ ಇರ್ತಕ್ಕಂಥದ್ದು ಬೆಂಗಳೂರಿನ ಪ್ರಸಿದ್ಧಿ ಕರಗ ಅಂದರೆ ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತ. ಅದರಷ್ಟೇ ಇತಿಹಾಸ ಇರ್ತಕ್ಕಂಥ ಈ ಕ್ಷೇತ್ರದಲ್ಲೂ ಸಹಿತ ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ನಡೆಯುತ್ತೆ. ಚೈತ್ರ ಮಾಸದ ಹುಣ್ಣಿಮೆ ಎಂದು ನಡೀತಕ್ಕಂಥ ಕರಗ ಮಹೋತ್ಸವ ವನ್ಯಕುಲ ಕ್ಷತ್ರಿಯರೆಲ್ಲರೂ ಸೇರಿ ಸಾಮೂಹಿಕವಾಗಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನು ಉಳಿಸ್ತಾ ನಿರಂತರವಾದ ಸೇವೆ ನಡೆಸ್ತಿರ್ತಕ್ಕಂಥ ಈ ಸಾನ್ನಿಧ್ಯ, ಹಾಗೆ ದೇವಿಗೆ ನಡೆಸುವಂತಹ ಪ್ರತಿಯೊಬ್ಬರ ನಯನ ಮನೋಹರವಾಗಿ ಪ್ರತಿಯೊಬ್ಬರ ಕಣ್ಗಳಲ್ಲೂ ಸಾಕ್ಷಾತ್ ಭಗವತಿನೇ ಇಳಿದು ಬಂದಳೇನೋ ಎಂಬಂಥ ರೀತಿ ನನ್ನ ಶಿಷ್ಯ, ನನ್ನ ಆತ್ಮೀಯನಾದಂಥ ರಾಜು ಮಾಡುವ ಅಲಂಕಾರ. ಇಷ್ಟೇ ಆದರೂ ಹೆಣ್ಣು ಅಲಂಕಾರ ಪ್ರಿಯಳಲ್ವ. ಹೆಣ್ಣು ಮಕ್ಕಳು ಕನ್ನಡಿ ಮುಂದೆ ನಿಂತರೆ ಆಚೆ ಕಡೆ ಇರ್ತಕ್ಕಂಥವ್ರು ಹೊರಡಬೇಕು ಅಂದ್ರೂ ಸಹಿತ ಈಗೋ ಬಂದೆ ಆಗೋ ಬಂದೆ. ಹಾಗೆ ಗರ್ಭಗುಡಿಯಲ್ಲಿ ತಾಯಿಯನ್ನು ಸಿದ್ಧತೆ ಮಾಡಿ ಭಕ್ತರಿಗೆ ದರ್ಶನ ಕೊಡಬೇಕು ಅಂದರೆ ಕೆಲವೊಮ್ಮೆ ಮುಹೂರ್ತಗಳು ಮೀರೋದು ಉಂಟು. ಆದರೂ ಅವಳ ಸೌಂದರ್ಯಕ್ಕೆ ಕಡಿಮೆ ಇಲ್ವಲ್ಲ. ಈ ಪ್ರಕೃತಿ ಮಾತೆ, ಹರಿಯುವ ನದಿ, ಸುಂದರವಾದಂಥ ಪರಿಸರ ಎಲ್ಲವೂ ಆ ಹೆಣ್ಣೆ, ಆ ತಾಯಿ ಆಗಿರಬೇಕಾದ್ರೆ ಆ ತಾಯಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಕಣ್ತುಂಬಿಸ್ಕೊಂಡು ಅಮ್ಮನ ಮುಂದೆ ಕೈಚಾಚಿ ನಿಲ್ಲುವಂತಹದ್ದು. ಅಮ್ಮ, ಜಗತ್ ರಕ್ಷಣೆಗೆ ಆಗಿರ್ತಕ್ಕಂಥ, ಜಗತ್ತನ್ನೇ ರಕ್ಷಣೆ ಮಾಡ್ತಿರ್ತಕ್ಕಂಥ ನೀನು ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರನ್ನೂ ಸಹಿತ ಉಳಿಸಿ ಅವರನ್ನು ಆಶೀರ್ವದಿಸಬೇಕು ಎಂಬತಕ್ಕಂಥ ಒಂದು ಮನೋಕಾಮನೆಗಳನ್ನು, ಭಕ್ತಿ ಪ್ರಧಾನವಾದಂಥ ಆ ವೇದ ಮಂತ್ರಗಳನ್ನು ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಕರಗ ಮಹೋತ್ಸವ ನೋಡ್ಬೋದಾದರೆ ಅದು ವನ್ಯಕುಲ ಕ್ಷತ್ರಿಯರೆತ್ತಿದರೆ ಮಾತ್ರ. ಅದು ಬಹಳ ಸಂತೋಷದಿಂದ, ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಕರಗ ಅಂದರೆ ಅದು ಕರಗವೇ. ಅಂತಹ ಕರಗ ಮಹೋತ್ಸವ
ಎಲ್ಲರಿಗೂ ಶುಭ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಪ್ರತಿ ದಿನದ ಹಾಗೆ ಶ್ರೀನಿವಾಸ್ ಶರ್ಮಾ ಅವರು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ನಾಳೆ ಭಾನುವಾರ ಕೂಡ ನೀವು ತಪ್ಪದೇ ವೀಕ್ಷಿಸಬಹುದು. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.